ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ನಮಸ್ಕಾರ ಎಲ್ಲರಿಗೂ. ನಾನು ನಾಗರತ್ನ. ಈ ದಿನ ಗರ್ಭಕಂಠದ ಕ್ಯಾನ್ಸರ್ ಕುರಿತು ನಿಮ್ಮೆಲ್ಲರಿಗೂ ತಿಳಿಸಿಕೊಡುತ್ತಿದ್ದೇನೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ವಿಶ್ವದಾದ್ಯಂತ ಮಹಿಳೆಯರಲ್ಲಿ ಕಾಣಬಹುದಾದಂತಹ ಒಂದು ದೊಡ್ಡ ಮಟ್ಟದ 4ನೇ ಸಾಮಾನ್ಯ ಕ್ಯಾನ್ಸರ್ ಆಗಿದೆ ಅಂದರೆ ಯಾವುದೇ ತಪ್ಪಿಲ್ಲ. ಅಂದಾಜು 5,70,000 ಹೊಸ ಪ್ರಕರಣಗಳನ್ನು ಹಾಗೆ 3,11,000 ಸಾವುಗಳನ್ನು ಒಳಗೊಂಡಿರುವಂತಹ, ಅಂದರೆ ವರ್ಷಕ್ಕೆ ಇಷ್ಟು ಭಾರಿ ಮಟ್ಟದ ಪ್ರಮಾಣದ ಒಂದು ಪರಿಣಾಮವನ್ನು ಒಳಗೊಂಡಿರುವಂತಹ ಕಾಯಿಲೆಯಾಗಿದೆ ಅಂದರೆ ಯಾವುದೇ ಒಂದು ಸಂಶಯವಿಲ್ಲ. ಈ ಒಂದು ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಬಹುದಾದಂತಹ ಕಾಯಿಲೆಯಾಗಿದ್ದರೂ ಕೂಡ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ನಿಂದ ಅನೇಕ ಮಹಿಳೆಯರ ಜೀವನದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರ್ತಾ ಇರೋದನ್ನು ನಾವು ನೋಡ್ಬೋದು. ಇದರ ಹೊರತಾಗಿಯೂ ಸ್ಕ್ರೀನಿಂಗ್, ವ್ಯಾಕ್ಸಿನೇಷನ್ ಮತ್ತು ಚಿಕಿತ್ಸೆಯಲ್ಲಿ ನಾವು ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡು ಸರಿಯಾದ ನಿಟ್ಟಿನಲ್ಲಿ ಮುನ್ನಡೆದರೆ ಅಥವಾ ಪ್ರಗತಿಯೊಂದಿಗೆ ಮುನ್ನಡೆದರೆ ನಾವು ಈ ರೋಗದ ಹೊರೆಯನ್ನು ಕಡಿಮೆ ಮಾಡಬಹುದು. ಆದ ಕಾರಣ ಇದು ಒಂದು ಸಾರ್ವಜನಿಕ ಆರೋಗ್ಯ ಕಾಳಜಿಯಾಗಿದೆ ಅಂದರೆ ಯಾವುದೇ ಒಂದು ತಪ್ಪಿಲ್ಲ ಅಂತ ಹೇಳ್ತಾ, ನಾನು ನಿಮಗೆ ಈ ದಿನದ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಈ ಒಂದು ಅಂದರೆ ಗರ್ಭಕಂಠದ ಕ್ಯಾನ್ಸರ್ನ ಕಾರಣಗಳು ಏನು, ಗರ್ಭಕಂಠದ ಕ್ಯಾನ್ಸರ್ ಅಂದ್ರೇನು, ಇದರ ಲಕ್ಷಣಗಳೇನು, ಇದರ ಸ್ಕ್ರೀನಿಂಗ್ನ ಹೇಗೆ ಮಾಡ್ತೀವಿ, ಇದನ್ನು ಹೇಗೆ ತಡೆಗಟ್ಟಬಹುದು ಮತ್ತು ಈ ಕಾಯಿಲೆ ಬಂದಾದ ನಂತರ ಯಾವೆಲ್ಲ ಚಿಕಿತ್ಸೆಗಳು ಅವೈಲಬಿಲಿಟಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ಸರಿಯಾಗಿ ಈ ಕಾರ್ಯಕ್ರಮವನ್ನು ಆಲಿಸಿ ಎಂದು ಹೇಳುತ್ತಾ, ಮೊದಲಿಗೆ ಗರ್ಭಕಂಠದ ಕ್ಯಾನ್ಸರ್ ಎಂದರೆ ಏನು ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಗರ್ಭಕಂಠದ ಕ್ಯಾನ್ಸರ್ ಅಂತ ಅಂದರೆ ಗರ್ಭಕಂಠದಲ್ಲಿ ಸಂಭವಿಸುವಂತಹ ಒಂದು ರೀತಿಯ ಕ್ಯಾನ್ಸರ್ ಆಗಿದೆ ಅಂತ ಹೇಳ್ಬೋದು. ಇದು ಸ್ತ್ರೀಯರ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಗರ್ಭಾಶಯದ ಕೆಳಗಿನ ಭಾಗದಲ್ಲಿ ಅಂದರೆ ಗರ್ಭಕಂಠದಲ್ಲಿ ಕಂಡುಬರಬಹುದಾದಂತಹ ಕಾಯಿಲೆ. ಅಂದರೆ ಗರ್ಭಕಂಠದ ಮೇಲೆ ಒಂದಷ್ಟು ಅಸಹಜ ಕೋಶಗಳು ಅಂದರೆ ಜೀವಕೋಶಗಳು ಅಂತ ನಾವೇನು ಹೇಳ್ತೀವಿ, ಅದು ಅಸಹಜವಾಗಿ ಬೆಳೆಯುವಂಥದ್ದು, ಅಂದರೆ ಅನಿಯಂತ್ರಿತವಾಗಿ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಹೆಚ್ಚಿನ ಮಟ್ಟದಲ್ಲಿ ಆ ಒಂದು ಕೋಶಗಳು ಮಲ್ಟಿಪ್ಲೈ ಆದಾಗ ಅದು ಗೆಡ್ಡೆಯಾಗಿ ರೂಪುಗೊಳ್ಳುತ್ತೆ. ಯಾವಾಗ ಇದು ಜೀವಕೋಶಗಳು ಗೆಡ್ಡೆಯಾಗಿ ರೂಪುಗೊಂಡು ಆ ಒಂದು ಗೆಡ್ಡೆಯನ್ನು ರೂಪಿಸುತ್ತೋ ಆಗ ಅದನ್ನು ಕ್ಯಾನ್ಸರ್ ಅಂತ ನಾವು ಪರಿಗಣನೆಯನ್ನು ಮಾಡ್ತೀವಿ. ಗರ್ಭಕಂಠದಲ್ಲಿ ಈ ಒಂದು ಗೆಡ್ಡೆಯನ್ನು ಫಾರ್ಮ್ ಆಗಿರೋದ್ರನ್ನು ನಾವು ನೋಡಿದರೆ ಅದನ್ನು ನಾವು ಗರ್ಭಕಂಠದ ಕ್ಯಾನ್ಸರ್ ಅಂತ ಕರಿತೀವಿ. ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳಿದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವು ಹೇಳುವಂಥದ್ದು. ಹಾಗಿದ್ರೆ ಯಾವ ಕಾರಣಗಳಿಂದ ಈ ಗರ್ಭಕಂಠದ ಕ್ಯಾನ್ಸರ್ ಉಂಟಾಗುತ್ತೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರ. ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದು ಪ್ರಾಥಮಿಕವಾಗಿ ಲೈಂಗಿಕವಾಗಿ ಹರಡುವ ಸೋಂಕಿನ ಮೂಲಕ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನಿಂದ ಉಂಟಾಗುವಂಥದ್ದು. ಹಾಗೆಯೇ ಇನ್ನೂ ಇತರ ಅಪಾಯಕಾರಿ ಅಂಶಗಳನ್ನು ನಾವು ಮುಂದೆ ತಿಳಿಸ್ಕೊಡ್ತೀನಿ. ಅದರಿಂದ ಆ ಎಲ್ಲ ಕಾರಣಗಳಿಂದ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಉಂಟಾಗುವಂಥದ್ದನ್ನು ನಾವು ನೋಡ್ಬೋದು. ಹಾಗಿದ್ರೆ ಯಾವುದಪ್ಪ ಅವೆಲ್ಲ ಅಪಾಯವಾದಂತಿರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ಗಳಂತ ಕರಿತೀವಿ, ಯಾವುದು ಅದೆಲ್ಲ ಅಂತ ಹೇಳಿದ್ರೆ, ಮೊದಲನೇದಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನ ಸೋಂಕು. ಇದು ಪ್ರಾಥಮಿಕ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಪ್ರೈಮರಿ ಕಾಸ್ ಅಂತ ಹೇಳ್ತೀವಿ. ಆ ಪ್ರೈಮರಿ ಕಾಸ್ ಏನಂತ ಹೇಳಿದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನ ಇನ್ಫೆಕ್ಷನ್ ಆಗುವಂಥದ್ದು.
ಹಾಗೆ ನಂತರ ನೋಡೋದಾದರೆ ಧೂಮಪಾನ ಅಂದರೆ ಸ್ಮೋಕಿಂಗ್. ಈ ಧೂಮಪಾನವನ್ನು ಯಾರು ಹೆಚ್ಚಾಗಿ ಮಾಡ್ತಾರೋ ಅಂದರೆ ಎಸ್ಪೆಷಲಿ ಮಹಿಳೆಯರು ಒಂದು ಗರ್ಭಕಂಠದ ಕ್ಯಾನ್ಸರ್ನ ಅಪಾಯವನ್ನು ಹೆಚ್ಚಿಸುವಂಥದ್ದು ತುಂಬಾ ಜಾಸ್ತಿಯಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆ ಒಳಗೊಂಡಿರುವಂಥ ಮಹಿಳೆಯರು ಅಂದರೆ HIV ಅಥವಾ ಏಡ್ಸ್ನಂತಹ ರೋಗ ನಿರೋಧಕ ವ್ಯವಸ್ಥೆ ಅಂದರೆ ದುರ್ಬಲ ರೋಗ ನಿರೋಧಕ ವ್ಯವಸ್ಥೆ ಹೊಂದಿರುವಂಥ ಮಹಿಳೆಯರಲ್ಲಿ ಈ ಒಂದು ಕ್ಯಾನ್ಸರ್ ಬರುವಂತಹ ಸಿಚುಯೇಷನ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ಹಾಗೆ ಕುಟುಂಬದ ಇತಿಹಾಸವನ್ನು ಒಳಗೊಂಡಿರುವಂಥದ್ದು ಅಂತ ಹೇಳಿದ್ರೆ ಈ ಮೊದಲೇ ಈ ಗರ್ಭಕಂಠದ ಕ್ಯಾನ್ಸರ್ನ ಕುಟುಂಬದ ಇತಿಹಾಸನ ಹೊಂದಿದ್ರೆ ಆ ಮಹಿಳೆಯರಲ್ಲಿ ಈ ಒಂದು ಕ್ಯಾನ್ಸರ್ ಬರುವಂತಹ ಹೆಚ್ಚಿನ ಅಪಾಯವನ್ನು ಕಾಣ್ಬೋದು. ಹಾಗೆ ಬಹುಲೈಂಗಿಕ ಪಾಲುದಾರರನ್ನು ಒಳಗೊಂಡಿರುವಂಥದ್ದು. ಯಾವ ಮಹಿಳೆಯರು ಬಹುಲೈಂಗಿಕ ಪಾಲುದಾರರನ್ನು ಒಳಗೊಂಡಿರ್ತಾರೆ ಅಂಥವರಲ್ಲಿ ಈ ಒಂದು ಕ್ಯಾನ್ಸರ್ನ ಅಪಾಯವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಆರಂಭಿಕ ಲೈಂಗಿಕ ಚಟುವಟಿಕೆಯನ್ನು ಹೊಂದಿರುವಂಥದ್ದು ಅಂದರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಲೈಂಗಿಕ ಚಟುವಟಿಕೆಯನ್ನು ಪ್ರಾರಂಭಿಸುವಂಥ ಮಹಿಳೆಯರಲ್ಲಿ HPV ಸೋಂಕು ಹೆಚ್ಚಾಗಿ ಕಾಣಬಹುದಾದ್ದರಿಂದ ಈ HPV ಸೋಂಕಿನ ಮೂಲಕ ಅಥವಾ ಈ ಒಂದು ಸೋಂಕು ಉಂಟಾಗುವುದರಿಂದ ಈ ಗರ್ಭಕಂಠದ ಕ್ಯಾನ್ಸರ್ನ ಅಪಾಯವನ್ನು ಹೆಚ್ಚಿಸುತ್ತದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಅಥವಾ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಈ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಏನು ಮತ್ತು ಯಾವೆಲ್ಲ ಅಪಾಯ ಅಂಶಗಳು ಇದನ್ನು ಕಾಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಇವಾಗ ರೋಗ ಲಕ್ಷಣಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಒಂದು ಕಾಯಿಲೆ ಬಂದರೆ ಯಾವೆಲ್ಲ ಒಂದು ಸಿಂಪ್ಟಮ್ಗಳನ್ನು ನಾವು ಕಾಣ್ಬೋದು ಅಂತ ಹೇಳಿದರೆ ಅಸಹಜವಾದಂಥ ಯೋನಿಯ ರಕ್ತಸ್ರಾವವನ್ನು ಒಳಗೊಂಡಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ನೀವು ಮಂತ್ಲಿ ಅಥವಾ ತಿಂಗಳಿಗೆ ಒಮ್ಮೆ ನಿಮ್ಮ ಮುಟ್ಟು ಆಗುತ್ತೋ ಆ ದಿನವನ್ನು ಬಿಟ್ಟು ಈ ಮುಟ್ಟಿನ ಅವಧಿಗಳ ನಡುವೆ ಅಥವಾ ನೀವು ಸಂಭೋಗವನ್ನು ಮಾಡಿದ ನಂತರ ಅಥವಾ ಈ ಒಂದು ಋತುಬಂಧದ ನಂತರ ರಕ್ತಸ್ರಾವಗಳು ಉಂಟಾಗುವಂಥದ್ದು. ಅಂದರೆ ಯಾವುದು ಸಹಜವೋ ಅದಲ್ಲ, ಅಸಹಜವಾಗಿ ಆಗುವಂಥ ರಕ್ತಸ್ರಾವಗಳನ್ನು ನಾವು ಈ ರೋಗದ ಒಂದು ಲಕ್ಷಣ ಅಂತ ಕನ್ಸಿಡರನ್ನು ಮಾಡ್ತೀವಿ. ಹಾಗೆ ಪೆಲ್ವಿಕ್ ನೋವುಗಳನ್ನು ಒಳಗೊಂಡಿರುವಂಥದ್ದು. ಅಂದರೆ ನಿಮ್ಮ ಪೆಲ್ವಿಕ್ ರೀಜನ್ನಲ್ಲಿ ಕೆಳ ಹೊಟ್ಟೆಯ ಅಥವಾ ಸೊಂಟದ ಭಾಗದಲ್ಲಿ ಅತಿಯಾದಂತಹ ನೋವನ್ನು ಒಳಗೊಂಡಿರುವಂಥದ್ದು. ಹಾಗೆ ಅಸಾಮಾನ್ಯ ಯೋನಿ ಡಿಸ್ಚಾರ್ಜ್ಗಳನ್ನು ಹೊಂದಿರುವಂಥದ್ದು. ಅಂದರೆ ಯೋನಿಯಲ್ಲಿ ದಪ್ಪನಾದಂತಹ ದುರ್ವಾಸನೆಯುಕ್ತವಾದಂತಹ ಅಥವಾ ರಕ್ತಸಿಕ್ತ ವಿಸರ್ಜನೆಯಾಗುವಂಥದ್ದನ್ನು ನಾವು ಕಾಣ್ಬೋದು. ಹಾಗೆ ಸಂಭೋಗದ ಸಮಯದಲ್ಲಿ ನೋವು ಉಂಟಾಗುವಂಥದ್ದನ್ನು ಕೂಡ ನಾವು ಈ ರೋಗ ಲಕ್ಷಣವೇ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಗರ್ಭಕಂಠದ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಯಾವುವು ಅಂತ ಹೇಳಿದರೆ ಮತ್ತೊಮ್ಮೆ ಹೇಳ್ತೀನಿ. ಅಸಹಜವಾದ ಯೋನಿ ರಕ್ತಸ್ರಾವನ ಒಳಗೊಂಡಿರುವಂಥದ್ದು, ಪೆಲ್ವಿಕ್ ನೋವುಗಳನ್ನು ಒಳಗೊಂಡಿರುವಂಥದ್ದು ಮತ್ತು ಒಂದು ಸಾಮಾನ್ಯವಲ್ಲದ ಯೋನಿ ಡಿಸ್ಚಾರ್ಜ್ಗಳನ್ನು ಒಳಗೊಂಡಿರುವಂಥದ್ದು ಮತ್ತು ಸಂಭೋಗದ ಸಮಯದಲ್ಲಿ ಅತಿಯಾದಂತಹ ನೋವನ್ನು ಒಳಗೊಂಡಿರುವಂಥದ್ದು ಒಂದು ಸಿಂಪ್ಟಮ್ಗಳು ಅಂತ ನಾವು ತಿಳ್ಕೊಬೇಕಾಗತ್ತೆ. ಹಾಗಿದ್ರೆ ಈ ಸ್ಕ್ರೀನಿಂಗನ್ನು ಹೇಗೆ ಮಾಡ್ತೀವಪ್ಪ ನಾವು ಈ ರೋಗವನ್ನು ತಡೆಗಟ್ಟಲು? ಈ ಸ್ಕ್ರೀನಿಂಗ್ ಅನ್ನೋದು ಒಂದು ಪ್ರಿವೆನ್ಷನ್ ಮೆಥಡ್ ಅಂತ ಹೇಳ್ಬೋದು. ಹೇಗೆ ಈ ಸ್ಕ್ರೀನಿಂಗನ್ನು ಮಾಡ್ತೀವಿ ಅಂತ ಹೇಳಿದರೆ ಪ್ಯಾಪ್ ಟೆಸ್ಟನ್ನು ಮಾಡುವಂಥದ್ದು. ಅಂದರೆ ಪ್ಯಾಪ್ ಟೆಸ್ಟ್ ಅಂತ ಹೇಳಿದರೆ ಈ ಪ್ಯಾಪ್ ಸ್ಮಿಯರ್ಗಳನ್ನು ಎಂದು ಕರೆಯಲ್ಪಡುವಂತಹ ಪ್ಯಾಪ್ ಪರೀಕ್ಷೆಯನ್ನು ಈ ಒಂದು ಅಸಹಜ ಜೀವಕೋಶಗಳು ಏನು ರೂಪುಗೊಂಡಿರುತ್ತೆ, ಗೆಡ್ಡೆ ಫಾರ್ಮೇಟ್ ಆಗಿರುತ್ತೆ, ಅದರಲ್ಲಿ ಆಗುವಂತಹ ಒಂದು ಬದಲಾವಣೆಗಳನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ನಾವು ಈ ಒಂದು ಗರ್ಭಕಂಠದಿಂದ ಆ ಜೀವಕೋಶಗಳನ್ನು ಸಂಗ್ರಹಣೆ ಮಾಡುವಂತಹ ಒಂದು ವಿಧಾನಕ್ಕೆ ಪ್ಯಾಪ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಪ್ಯಾಪ್ ಟೆಸ್ಟ್ಗಳನ್ನು ನಾವು ಸ್ಕ್ರೀನಿಂಗ್ನಲ್ಲಿ ಮಾಡುವಂಥದ್ದನ್ನು ನೋಡ್ಬೋದು. ಹಾಗೆ HPV ಪರೀಕ್ಷೆಗಳನ್ನು ಮಾಡಿಸುವಂಥದ್ದು. ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಏನಿದೆ ಆ ಒಂದು ಸೋಂಕನ್ನು ಪತ್ತೆ ಹಚ್ಚಿದ ಸಲುವಾಗಿ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣವಾಗುವಂತಹ ಈ ಪ್ರಕಾರಗಳ ಉಪಸ್ಥಿತಿಯನ್ನು ಪರಿಶೀಲನೆ ಮಾಡುವ ಸಲುವಾಗಿ ನಾವು HPV ಪರೀಕ್ಷೆಗಳನ್ನು ಮಾಡುವಂಥದ್ದು. ಹಾಗೆಯೇ
ಒಂದು ಸಹ ಪರೀಕ್ಷೆಯನ್ನು ಮಾಡುವಂಥದ್ದು, ಅಂದರೆ ಕಾಂಬಿನೇಷನಲ್ಲಿ ಈ ಒಂದು ಪ್ಯಾಪ್ ಟೆಸ್ಟ್ ಮತ್ತು HPV ಪರೀಕ್ಷೆ ಎರಡನ್ನ ಒಳಗೊಂಡಿರುವಂತೆ ಅಟ್ ಎ ಟೈಮ್ ಒಂದೇ ಬಾರಿಗೆ ಎರಡೂ ಒಂದು ಪರೀಕ್ಷೆಗಳನ್ನು ಮಾಡುವಂಥದ್ದನ್ನು ಕೂಡ ನಾವು ಈ ಸ್ಕ್ರೀನಿಂಗ್ ಮಟ್ಟದಲ್ಲಿ ಮಾಡುವಂಥದ್ದನ್ನು ನೋಡ್ಬೋದು. ಹಾಗಿದ್ರೆ ಮುಂದೆ ಏನನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಹಾಗಿದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ನ ತಡೆಗಟ್ಟುವಿಕೆ ಆದರೂ ಹೇಗೆ ಅನ್ನೋದಾದರೆ, ನಾನು ಮೊದಲಿಗೆ ತಿಳಿಸ್ಕೊಡೋದು HPV ಲಸಿಕೆಗಳನ್ನು ಹಾಕಿಸಿಕೊಳ್ಳುವಂಥದ್ದು. ಅಂದರೆ HPV ಲಸಿಕೆಯನ್ನು ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣವಾಗುವ ಒಂದು ಹೆಚ್ಚಿನ ಅಪಾಯವನ್ನು ಒಳಗೊಂಡಿರುವಂತಹ ಈ ವೈರಸ್ನ ವಿರುದ್ಧ ಹೋರಾಡಿ ರಕ್ಷಣೆಯನ್ನು ಕೊಡುವಂತಹ ಒಂದು ವ್ಯಾಕ್ಸಿನ್ಗಳನ್ನು ತೆಗೆದುಕೊಳ್ಳುವಂಥದ್ದು, ವ್ಯಾಕ್ಸಿನ್ಗಳನ್ನು ಹಾಕಿಸಿಕೊಳ್ಳುವಂಥದ್ದು. ಹಾಗೆ ನಿಯಮಿತ ಸ್ಕ್ರೀನಿಂಗ್ಗಳನ್ನು ನೀವು ಪಾಲ್ಗೊಳ್ಳುವಂಥದ್ದು, ಅಂದರೆ ಪ್ಯಾಪ್ ಪರೀಕ್ಷೆಗಳು ಮತ್ತು HPV ಪರೀಕ್ಷೆಗಳೊಂದಿಗೆ ನಿಯಮಿತ ಸ್ಕ್ರೀನಿಂಗ್ ಕ್ಯಾನ್ಸರ್ನ ಆಗುವ ಮೊದಲು ಅಸಹಜ ಜೀವಕೋಶಗಳಲ್ಲಾಗುವಂತಹ ಬದಲಾವಣೆಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುವಂತಹ ಈ ಒಂದು ಸ್ಕ್ರೀನಿಂಗ್ ಪರೀಕ್ಷೆಗಳನ್ನು ಮಾಡಿಸುವ ಮೂಲಕ ನಾವು ಈ ಒಂದು ಕ್ಯಾನ್ಸರನ್ನು ತಡೆಗಟ್ಟಬಹುದು ಅಂತ ಹೇಳ್ಬೋದು. ಹಾಗೆ ಸುರಕ್ಷಿತ ಲೈಂಗಿಕ ಅಭ್ಯಾಸಗಳನ್ನು ಪಾಲಿಸುವಂಥದ್ದು, ಅಂದರೆ ಒಂದು ಕಾಂಡೋಮ್ಗಳನ್ನು ಬಳಸುವಂತಹ ಸುರಕ್ಷಿತ ಲೈಂಗಿಕತೆಯನ್ನು ಅಭ್ಯಾಸ ಮಾಡುವುದರಿಂದ ಈ HPV ಸೋಂಕಿನ ಅಪಾಯವನ್ನು ಕಡಿಮೆ ಮಾಡ್ಬೋದು. ಯಾವಾಗ HPV ಸೋಂಕಿನ ಅಪಾಯವನ್ನು ಕಡಿಮೆ ಮಾಡ್ತೀವಿ, ಈ ಗರ್ಭಕಂಠದ ಕ್ಯಾನ್ಸರನ್ನು ಕೂಡ ನಾವು ತಡೆಗಟ್ಟುವಲ್ಲಿ ಒಂದು ಮುಂದೆ ಹೆಜ್ಜೆಯನ್ನು ಇಡಬಹುದು ಅಂತ ಹೇಳ್ಬೋದು. ಹಾಗೆಯೇ ಧೂಮಪಾನವನ್ನು ಮಾಡದೇ ಇರುವಂಥದ್ದು, ಅತಿಯಾಗಿ ಧೂಮಪಾನ ಮಾಡುವುದು ಕೂಡ ಗರ್ಭಕಂಠದ ಕ್ಯಾನ್ಸರ್ನ ಅಪಾಯವನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳಿದ್ಮೇಲೆ, ಈ ಧೂಮಪಾನ ಅಥವಾ ಏನು ರಿಸ್ಕ್ ಫ್ಯಾಕ್ಟರ್ ಇಲ್ಲದೆ ಇವೆಲ್ಲವನ್ನು ಕಡಿಮೆ ಮಾಡುವಂಥದ್ದು ಕೂಡ ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟುವಿಕೆಯಲ್ಲಿ ಒಂದು ಪ್ರಮುಖ ಅಂಶಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಗರ್ಭಕಂಠದ ಕ್ಯಾನ್ಸರ್ ಬರದೇ ಇರೋ ಹಾಗೆ ಹೇಗೆ ನಾವು ತಡೆಗಟ್ಟಬೋದು ಮತ್ತು ಯಾವೆಲ್ಲ ಪ್ರಿವೆನ್ಷನ್ ಮೆಥಡ್ಗಳನ್ನು ನಾವು ಪಾಲಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಹೊರತಾಗಿಯೂ ಗರ್ಭಕಂಠದ ಕ್ಯಾನ್ಸರ್ ಬಂದಾಗಿದೆ ಅಂತ ಹೇಳಿದರೆ ಯಾವೆಲ್ಲ ಚಿಕಿತ್ಸೆ ಆಯ್ಕೆಗಳು ನಿಮ್ಮ ಮುಂದಿರುತ್ತೆ ಅನ್ನೋದನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಶಸ್ತ್ರಚಿಕಿತ್ಸೆಗಳ ನಿಮಗೆ ಅವೈಲೇಬಿಲಿಟಿ ಇರುವಂಥದ್ದು, ಅಂದರೆ ಆರಂಭಿಕ ಹಂತದ ಗರ್ಭಕಂಠದ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡಬೇಕು ಅಂತ ಹೇಳೋದಾದರೆ ಶಸ್ತ್ರಚಿಕಿತ್ಸೆಯನ್ನು, ಅಂದರೆ ಈ ಸರ್ಜರಿಗಳನ್ನು ಹೆಚ್ಚಾಗಿ ಬಳಸಲಾಗುತ್ತೆ. ಹಾಗೆ ರೇಡಿಯೇಷನ್ ಥೆರಪಿಗಳನ್ನು ಮಾಡಿಸಿಕೊಳ್ಳುವಂಥದ್ದು, ಅಂದರೆ ಈ ಒಂದು ವಿಕಿರಣ ಚಿಕಿತ್ಸೆ ಅಂತ ಹೇಳ್ತೀವಿ. ಇದು ಏನು ಕ್ಯಾನ್ಸರ್ ಜೀವಕೋಶಗಳು ಅಥವಾ ಕ್ಯಾನ್ಸರ್ ಕೋಶಗಳನ್ನು ಒಳಗೊಂಡಿರುತ್ತೋ ಆ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ತನ್ನ ಶಕ್ತಿಯನ್ನು ಬಳಸಿಕೊಂಡು ಒಂದು ಹೆಚ್ಚಿನ ಶಕ್ತಿಯಲ್ಲಿ ಈ ಒಂದು ರೇಡಿಯೇಷನ್ ಥೆರಪಿಯ ಕಿರಣಗಳು ಅದರ ಮೇಲೆ ತನ್ನ ಒಂದು ಶಕ್ತಿಯನ್ನು ಬೀರಿದಾಗ ನಾವು ಈ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುವಂಥದ್ದನ್ನು ರೇಡಿಯೇಷನ್ ಥೆರಪಿಯಲ್ಲಿ ನೋಡುವಂಥದ್ದು. ಹಾಗೆ ಕೀಮೋಥೆರಪಿಯು ಕೂಡ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಬಳಸುವಂಥ ಒಂದು ಮೆಡಿಸಿನ್ ಅಥವಾ ಔಷಧಿ ಅಥವಾ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಇದನ್ನು ಮಾಡುವಂಥದ್ದು. ಹಾಗೆ ಒಂದು ನಿರ್ದಿಷ್ಟವಾದಂತಹ ಉದ್ದೇಶಿತವಾದಂತಹ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥದ್ದು, ಅಂದರೆ ಮೆಡಿಸಿನ್ಗಳನ್ನು ಪಡೆದುಕೊಳ್ಳುವಂಥದ್ದು, ಒಂದು ಪ್ರಿಕಾಷನ್, ಒಂದು ಏನು ಡಾಕ್ಟರ್ ಕೊಟ್ಟಿರುವಂಥ ಈ ಪ್ರಿಸ್ಕ್ರಿಪ್ಷನನ್ನು ಫಾಲೋ ಮಾಡುವಂಥದ್ದು ಕೂಡ ಒಂದು ಚಿಕಿತ್ಸೆಯ ಆಯ್ಕೆಯೇ ಅಂತ ಹೇಳ್ಬೋದು. ಹಂತ ಹಂತವಾಗಿ ಯಾವ ಚಿಕಿತ್ಸೆಗಳು ಲಭ್ಯ ಇರುತ್ತೆ ಅದನ್ನು ನೋಡೋದಾದರೆ, ಆರಂಭಿಕ ಹಂತದ ಗರ್ಭಕಂಠದ ಕ್ಯಾನ್ಸರ್ಗೆ ನಾವು ಚಿಕಿತ್ಸೆ ನೀಡಬೇಕು ಅಂತ ಹೇಳೋದಾದರೆ ಒಂದು ಶಸ್ತ್ರಚಿಕಿತ್ಸೆ ಇರುತ್ತೆ ಅಥವಾ ವಿಕಿರಣ ಚಿಕಿತ್ಸೆಯನ್ನು ನಾವು ಹೆಚ್ಚಾಗಿ ಬಳಸುವಂಥದ್ದನ್ನು ಕಾಣ್ಬೋದು. ಹಾಗೆ ಒಂದು ಸುಧಾರಿತ ಮಟ್ಟದಲ್ಲಿರುವಂತಹ ಒಂದು ಹಂತದಲ್ಲಿರುವಂಥ ಗರ್ಭಕಂಠದ ಕ್ಯಾನ್ಸರ್ ಆದರೆ ಮುಂದುವರೆದಿರುವಂತಹ ಅಂತ ಹೇಳಿದ್ರೆ ವಿಕಿರಣ ಚಿಕಿತ್ಸೆಗಳನ್ನು ಕೊಡುವಂಥದ್ದು, ಕೀಮೋಥೆರಪಿಗಳನ್ನು ಕೊಡುವಂಥದ್ದು, ಒಂದು ಉದ್ದೇಶಿತ ಚಿಕಿತ್ಸೆಯನ್ನು ಬಳಸುವಂಥದ್ದನ್ನು ನಾವು ಈ ಒಂದು ಸುಧಾರಿತ ಹಂತದಲ್ಲಿ ಕಾಣಬಹುದು. ಹಾಗಿದ್ರೆ ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ, ನಿರ್ವಹಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಅಂತ ಹೇಳಿದ್ರೆ ಅತಿಯಾದ ನೋವನ್ನು ಒಳಗೊಂಡಿರುವಂಥದ್ದನ್ನು ಎಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿರೋವಂಥದ್ದೇ. ಹಾಗೆಯೇ
ಈ ನೋವು ನಿರ್ವಹಣೆಯನ್ನು ಮಾಡುವಂಥದ್ದು. ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಹೊಂದಿರುವಂತಹ ರೋಗಿಗಳಿಗೆ ಈ ನೋವನ್ನು ನಿರ್ವಹಣೆ ಮಾಡುವಂಥದ್ದು ಭಾಳ ಮುಖ್ಯವಾದಂಥ ಅಂಶ. ಹಾಗೆ ಪೌಷ್ಟಿಕ ಮತ್ತು ಜಲಸಂಚಯನವನ್ನು ನೋಡಿಕೊಳ್ಳುವಂಥದ್ದು. ಅಂದರೆ ಕ್ಯಾನ್ಸರ್ನ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮವಾದಂತಹ ಪೋಷಣೆಯನ್ನು ಮತ್ತು ಜಲಸಂಚಯನವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುವಂಥದ್ದು ಕೂಡ ತುಂಬಾ ಅತ್ಯಗತ್ಯವಾಗಿರುವಂತಹ ವಿಷಯ ಅಥವಾ ಅಂಶ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಮತ್ತೊಂದು ನಿರ್ವಹಣೆಯ ಒಂದು ಅಂಶ ಏನಪ್ಪ ಅಂತ ಹೇಳಿದರೆ ಭಾವನಾತ್ಮಕವಾಗಿ ಬೆಂಬಲವನ್ನು ನೀಡುವಂಥದ್ದು ಅಂತ ಹೇಳಿದರೆ ಗರ್ಭಕಂಠದ ಕ್ಯಾನ್ಸರ್ ರೋಗಿಗಳಿಗೆ ಕುಟುಂಬ, ಸ್ನೇಹಿತರು ಮತ್ತು ಆರೋಗ್ಯ ವೃತ್ತಿಪರರಿಂದ ಒಂದು ಭಾವನಾತ್ಮಕವಾದ ಬೆಂಬಲವನ್ನು ಕೊಡುವಂಥದ್ದು ಕೂಡ ತುಂಬಾ ಅತ್ಯಗತ್ಯವಾದಂತಹ ವಿಷಯ ಅಥವಾ ಅಂಶ ಅಂತ ನಾನಿಲ್ಲಿ ನಿಮಗೆ ತಿಳಿಸಿಕೊಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೊತ್ತು ನಿಮಗೆ ಮೇಲೆ ತಿಳಿಸ್ಕೊಟ್ಟೆ. ಈಗಾದರೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ತೀರ್ಮಾನ ಆದರೂ ಏನಪ್ಪ, ಒಂದು ಕಾಲ್ ಟು ಆ್ಯಕ್ಷನ್ ಅಂತ ಹೇಳ್ತೀವಿ, ಅದನ್ನು ನಿಮಗೆ ತಿಳಿಸ್ಕೊಡೋದಾದರೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಗರ್ಭಕಂಠದ ಕ್ಯಾನ್ಸರ್ನ ಒಂದು ತಡೆಗಟ್ಟಬಹುದಾದಂಥ ಕಾಯಿಲೆಯಾಗಿದ್ದರೆ ಇದಕ್ಕೆ ಒಂದು ಜಾಗತಿಕ ಒಂದು ಸಾರ್ವಜನಿಕ ಕಾಳಜಿಯಾಗಿದೆ, ಹಾಗೆ ಉಳಿದಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ನಿಯಮಿತವಾಗಿ ಒಂದು ಸ್ಕ್ರೀನಿಂಗನ್ನು ಕೊಡುವಂಥದ್ದು, ವ್ಯಾಕ್ಸಿನೇಷನ್ಗಳನ್ನು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಸುರಕ್ಷಿತವಾದಂತಹ ಲೈಂಗಿಕ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಅಂತ ಜನರಲ್ಲಿ ಅರಿವನ್ನು ಮಾಡುವ ಮೂಲಕ ನಾವು ಗರ್ಭಕಂಠದ ಕ್ಯಾನ್ಸರ್ನ ಹೊರೆಯನ್ನು ಕಡಿಮೆ ಮಾಡಬಹುದಾದಂತಹ ನಿಟ್ಟಿನಲ್ಲಿ ನಡಿಬೋದು. ಈ ರೋಗವನ್ನು ಎದುರಿಸಲು ನಾವು ಜಾಗೃತಿ ಮೂಡಿಸುವಂಥದ್ದು, ಎಲ್ರಿಗೂ ಶಿಕ್ಷಣವನ್ನು ಕೊಟ್ಟು ಉತ್ತೇಜನವನ್ನು ನೀಡುವಂಥದ್ದು ಮತ್ತು ಸಂಶೋಧನೆಗಳನ್ನು, ಅಂದರೆ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಈ ವಿಷಯದ ಮೇಲೆ ನಡೆಯುವ ಹಲವಾರು ರಿಸರ್ಚ್ಗಳು ನಡೀತಾ ಇರುತ್ತೆ, ಸಂಶೋಧನೆಗಳು ನಡೀತಾ ಇರುತ್ತೆ, ಅದನ್ನು ಬೆಂಬಲಿಸುವಂಥದ್ದು ತುಂಬಾ ಅತ್ಯಗತ್ಯ. ಹಾಗೆ ಏನು ನಿಮಗೆ ಒಂದು ಕಾಲ್ ಟು ಆ್ಯಕ್ಷನ್ ಕೊಡ್ತೀನಿ ಅಂತ ಹೇಳಿದರೆ, ಸ್ಕ್ರೀನಿಂಗ್ಗಳಲ್ಲಿ ನೀವು ಪಾಲ್ಗೊಳ್ಳುವಂಥದ್ದು ಮತ್ತು ವ್ಯಾಕ್ಸಿನೇಷನ್ಗಳನ್ನು ಸರಿಯಾದ ಸಮಯಕ್ಕೆ ಹಾಕಿಸ್ಕೊಳ್ಳಿ. ಅಂದರೆ HPV ಒಂದು ಲಸಿಕೆಗಳನ್ನು ಮಹಿಳೆಯರು ತೆಗೆದುಕೊಳ್ಳುವಂಥದ್ದು, ಅಂದರೆ ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣವಾಗುವಂತಹ ಒಂದು ಹೆಚ್ಚಿನ ಅಪಾಯದ ಅಂಶ ಆಗಿರುವಂಥ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನ ವಿರುದ್ಧ ಒಡ್ಡಾಡಿ ನಿಮ್ಮನ್ನು ರಕ್ಷಣೆ ಮಾಡಬೇಕು ಅಂದರೆ ಈ ವ್ಯಾಕ್ಸಿನೇಷನ್ ತುಂಬಾ ಮುಖ್ಯವಾದಂಥದ್ದು. ಆದ ಕಾರಣ HPV ವ್ಯಾಕ್ಸಿನ್ಗಳನ್ನು ಪಡೆದುಕೊಳ್ಳಿ. ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಈ ಒಂದು ಸ್ಕ್ರೀನಿಂಗ್ ಮಾಡುವಂತಹ ಕ್ಯಾಂಪೇನ್ಗಳು ನಡೆದಾಗ ಅದರಲ್ಲಿ ಪಾಲ್ಗೊಂಡು ಈ ಒಂದು ಸ್ಕ್ರೀನನ್ನು ಮಾಡಿಸ್ಕೊಳ್ಳುವಂಥದ್ದನ್ನು ಮಾಡಿ, ಅಥವಾ ನಿಮ್ಮ ಹತ್ತಿರದ ಒಂದು ಹಾಸ್ಪಿಟಲಿಗೆ ತೆರಳಿ ಅಥವಾ ಆಸ್ಪತ್ರೆಗೆ ತೆರಳಿ ಅಲ್ಲಿ ಸ್ಕ್ರೀನಿಂಗನ್ನು ಮಾಡಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಹಾಗೆ ಸುರಕ್ಷಿತವಾದಂತಹ ಲೈಂಗಿಕತೆಯ ಅಭ್ಯಾಸವನ್ನು ಮಾಡಿಕೊಳ್ಳಿ. ರಿಸರ್ಚ್ಗಳಿಗೆ ನಡೀತಾ ಇರುವಂಥ ರಿಸರ್ಚ್ಗಳಲ್ಲಿ ನೀವು ಕೂಡ ಪಾಲ್ಗೊಂಡು ಅದಕ್ಕೆ ಒಂದು ಸಪೋರ್ಟನ್ನು ಮಾಡಿ, ಯಾವೊಂದು ಈ ಕ್ಯಾನ್ಸರನ್ನು ಬೆಂಬಲಿಸಲು ಹಲವಾರು ಒಂದು ಕ್ಯಾನ್ಸರ್ ಸೊಸೈಟಿಗಳಿರುತ್ತೆ, ಒಂದು ನ್ಯಾಷನಲ್ ಕ್ಯಾನ್ಸರ್ ಸೊಸೈಟಿಗಳಿರುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ನ ಸೊಸೈಟಿಗಳಿರುತ್ತೆ. ಅಂತಹ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಆದಷ್ಟು ದೇಣಿಗೆಗಳನ್ನು ನೀಡುವ ಮೂಲಕ ಈ ಒಂದು ಕ್ಯಾನ್ಸರ್ನಿಂದ ಬಳಲುವಂತಹ ರೋಗಿಗಳಿಗೆ ಒಂದು ಸಹಾಯವನ್ನು ಮಾಡಿ ಅಂತ ಹೇಳ್ತಾ, ನಾನು ಈ ದಿನದ ಸೆಷನ್ನಲ್ಲಿ ಆದಷ್ಟು ಸಂಕ್ಷಿಪ್ತವಾಗಿ ಒಂದು ಚುಕ್ಕದಾಗಿ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಏನು, ಯಾವುದಕ್ಕೆ ಒಂದು ಪರಿಣಾಮದಿಂದ ಇದೊಂದು ಕಾಸ್ ಆಗುತ್ತೆ, ಈ ಕಾಸ್ ಆಗೋದನ್ನು ಹೇಗೆ ತಡೆಗಟ್ಬೋದು, ಈ ಬಂದುಬಿಟ್ಟಿದೆ ಏನು ಮಾಡೋದಪ್ಪ ಅಂದರೆ ಯಾವೆಲ್ಲ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಇರುತ್ತೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಷ್ಟು ಹೊತ್ತು ನನ್ನ ಮಾತನ್ನು ಆಲಿಸಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ,
ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.